ಕಾರ್ಯಕ್ರಮ ಉದ್ಘಾಟಿಸಿ ಇಲ್ಲಿವರೆಗೆ ಮಾತನಾಡ್ತಾ ಪೂಜ್ಯ ಅಪ್ಪಗಳವರ ಸಾನ್ನಿಧ್ಯದಲ್ಲಿ ನಡೀತಾ ಇರುವಂತಹ ಮಾಸಿಕ ಶರಣ ಸಂಗಮ ಪ್ರತಿಯೊಬ್ಬರ ಬೆಳಕಿಗೂ ಬದುಕಿಗೂ ಒಳಿತಾಗುವಂತ ಕಾರ್ಯ ನಡೀತಾ ಇದೆ ಅನ್ನುವಂಥ ಮಾತನ್ನ ನಮ್ಮೊಂದಿಗೆ ಹಂಚಿಕೊಂಡಿರುವ ನಮ್ಮ ಪಾಲ್ಕಿ ಬಸ್ ಘಟಕದ ವ್ಯವಸ್ಥಾಪಕರಾದಂತಹ ಭದ್ರಪ್ಪ ಹುಡುಗೆ ಸರ್ ಅವರಿಗೆ ಅನಂತ ಶರಣಾರ್ಥಿಗಳನ್ನ ತಿಳಿಸಿ ಈ ಸಂದರ್ಭದಲ್ಲಿ ಪೂಜ್ಯ ಅಪ್ಪಗಳವರು ಭದ್ರಪ್ಪ ಹುಡುಗೆ ಅವರಿಗೆ ಆಶೀರ್ವಾದವನ್ನ ಪೂಜ್ಯರು ಇದೀಗ ನೆರವೇರಿಸ್ತಾ ಇದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾತನಾಡಿದ ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಪಾಲ್ಕಿ ಘಟಕದ ವ್ಯವಸ್ಥಾಪಕರು ಭದ್ರಪ್ಪ ಹುಡುಗೆ ಶರಣರಿಗೆ ಪೂಜ್ಯ ಅಪ್ಪಗಳವರು ಈ ಸಂದರ್ಭದಲ್ಲಿ ಶಾಲು ಹೊದಿಸಿ ಅವರಿಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಪೂಜ್ಯರ ಆಶೀರ್ವಾದದೊಂದಿಗೆ ಅವರಿಗೂ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಅನಂತ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಶರಣಾರ್ಥಿಗಳನ್ನ ತಿಳಿಸ್ತೇವೆ. ಅದೇ ರೀತಿ ಆಸೀನರಾಗಿರುವಂತಹ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ವಿಜಯ್ ಕುಮಾರ್ ಪಾಟೀಲ್ ನ್ಯಾಯವಾದಿಗಳು ಪಾಲ್ಕಿ ಅವರಿಗೂ ಪೂಜ್ಯ ಅಪ್ಪಗಳವರಿಂದ ಇದರಲ್ಲಿ ಆಶೀರ್ವಾದವನ್ನ ನೆರವೇರಿಸಲಾಗ್ತಾ ಇದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಆಸೀನರಾಗಿರುವಂತಹ ನಮ್ಮ ವಿಜಯ್ ಕುಮಾರ್ ಪಾಟೀಲ್ ನ್ಯಾಯವಾದಿಗಳು ಜೊತೆಗೆ ಶ್ರೀಮಠದ ಭಕ್ತರು ಹೌದು ಇಂದಿನ ಕಾರ್ಯಕ್ರಮಕ್ಕೆ ಈ ಒಂದು ಮಾಸಿಕ ಶರಣ ಸಂಗಮದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಆಸೀನರಾಗಿದ್ದಾರೆ. ಅವರಿಗೂ ಪೂಜ್ಯರು ಆಶೀರ್ವದಿಸ್ತಾ ಇದ್ದು ನೀವುಗಳೆಲ್ಲರೂ ಚಪ್ಪಾಳೆಯನ್ನು ತಟ್ಟಿ ಅವರಿಗೂ ಕೂಡ ಅಭಿನಂದನೆಗಳು ಶರಣಾರ್ಥಿಗಳು. ಜೊತೆಗೆ ಅನುಭವದ ನುಡಿಯಲ್ಲಿರುವ ಪ್ರೊಫೆಸರ್ ಶಂಭುಲಿಂಗ ಕಾಮಣ್ಣ ಸರ್ ಅವರು ಜಿಲ್ಲಾ ಅಧ್ಯಕ್ಷರು ಶರಣ ಸಾಹಿತ್ಯ ಪರಿಷತ್ ಬೀದರ್ ಅವರು ಕೂಡ ಈ ಸಂದರ್ಭದಲ್ಲಿ ಪೂಜ್ಯರಿಂದ ಆಶೀರ್ವಾದವನ್ನ ಪಡ್ಕೋಬೇಕಾಗಿ ವಿನಂತಿಸುತ್ತೇನೆ. ಜೊತೆಗೆ ವಚನ ಪಠಣವನ್ನ ಮಾಡಿರ್ತಕ್ಕಂಥ ನಮ್ಮ ಶರಣಪ್ಪ ಬಿರಾದರ್ ಸರ್ ಅವರು ಉಪಾಧ್ಯಕ್ಷರು ಡಾಕ್ಟರ್ ಚನ್ನಬಸವಪಟ್ಟ ದೇವರ ಪತ್ತಿನ ಸರ್ಕಾರ ಬ್ಯಾಂಕ್ ಪಾಲ್ಕಿ ತಾವು ಕೂಡ ಪೂಜ್ಯರಿಂದ ಆಶೀರ್ವಾದವಾಗಿ ವಿನಂತಿಯನ್ನ ಮಾಡ್ತೇನೆ. ಅದೇ ರೀತಿ ದಿನ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿ ಬಸವಗುರು ಪೂಜೆಯನ್ನ ನೆರವೇರಿಸಿರುವ ಶರಣ ಶಿಖರೇಶ್ವರ ಶೆಟ್ಕರ್ ಸರ್ ಅವರು ಈ ಸಂದರ್ಭದಲ್ಲಿ ಪೂಜ್ಯರಿಂದ ಆಶೀರ್ವಾದ ಪಡ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೇನೆ. ಜೊತೆಗೆ ಮೊದಲಿಗೆ ಆರಂಭದಲ್ಲಿ ಪ್ರಾರ್ಥನೆ ನೆರವೇರಿಸಿರ್ತಕ್ಕಂಥ ನಮ್ಮ ವಿಶ್ವನಾಥಪ್ಪ ಬಿರಾದರ್ ಸರ್ ತಾವು ಸಹ ಈ ಸಂದರ್ಭದಲ್ಲಿ ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೋಬೇಕಾಗಿ ವಿನಂತಿಯನ್ನ ಮಾಡ್ತೇನೆ. ಅದೇ ರೀತಿ ಕಾರ್ಯಕ್ರಮದ ವೇದಿಕೆಯ ಮುಖ್ಯ ಅತಿಥಿಗಳಾಗಿ ಆಸೀನರಾಗಿರುವಂತ ನಮ್ಮ ಕದಳಿ ವೇದಿಕೆ ಪಾಲ್ಕಿಯ ಅಧ್ಯಕ್ಷರಾದ ಶರಣ ಮಲ್ಲಮ್ಮ ನಾಗಲ್ಕೇರ್ ತಾವು ಕೂಡ ಪೂಜ್ಯ ಅಪ್ಪಗಳವರಿಂದ ಆಶೀರ್ವಾದವನ್ನ ಪಡ್ಕೊಳ್ಬೇಕಾಗಿ ವಿನಂತಿಸ್ತೇನೆ. ಇಂದಿನ ಕಾರ್ಯಕ್ರಮ ಮಾಸಿಕ ಶರಣ ಸಂಗಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅನಂತ ಶರಣಾರ್ಥಿಗಳು ಜೊತೆಗೆ ನಮ್ಮ ಮಾಜಿ ಅಧ್ಯಕ್ಷರಾದ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಅವರು ಕೂಡ ಶರಣರು ಮತ್ತು ಪೂಜ್ಯರಿಂದ ಆಶೀರ್ವಾದ ಪಡ್ಕೋಬೇಕು. ಜೊತೆಗೆ